ನಮಸ್ತೆ. ಶ್ರೀ ಗೋಮಾತಾ ಸರ್ಕಲ್ ಮಹೇಶ್. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಂಚಿತವಾಗಿ ನಮಗೆಲ್ಲ ಕರೆ ಮಾಡಿ ರೂಪರೇಷೆಗಳ ಕೊಟ್ಟಂಥ ಇವರೆಲ್ಲರಿಗೂ ಅಭಿನಂದಿಸುತ್ತಾ, ಗೋಮಾತಾ ಸರ್ಕಲಲ್ಲಿ ಪ್ರತಿ ತಿಂಗಳು ಕೊನೆಯ ದಿನದಂದು ಗೋಶಾಲೆಗೂ ಅಕ್ಷರ ದಾಸೋಹ ಇಂಥ ಕಾರ್ಯಕ್ರಮಗಳಿಗೆ ಸ್ವಯಂ ಪ್ರೇರಿತವಾಗಿ ಕರೆ ಮಾಡಿ ಸಹಕಾರ ಮಾಡಿರುವಂಥ ಇಂಥ ನಮ್ಮ ಮಹಾಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಒಂದು ಮಗುದ ನಾಮಕರಣದ ಪ್ರಯುಕ್ತ ಪಂಚಮಿ ಮಗು ಎಂಬ ಅವರ ಒಂದು ನಾಮಕರಣ ಪೋಷಕರು ಕರೆ ಮಾಡಿ ಒಂದು ಬೂಸ ಮೂಟ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಮತ್ತು ನಮ್ಮ APMC SVT ಸುರೇಶ್ ಅಣ್ಣನವರು ನಾವು ಯಾವುದೇ ಕಾರ್ಯಕ್ರಮ ಮಾಡೋಕೆ ಅಂದರೂ ಕೂಡ ಅವರು ಸಂಪೂರ್ಣ ಬೆಂಬಲ ಕೊಟ್ಟು ಅವರು ಕೂಡ ಕರೆ ಮಾಡಿ ಗೋಶಾಲೆಗಳಿಗೆ ಬೂಸ ಮೂಟೆ ಮೂಲಕ ಸಹಕರಿಸಿದ್ರು. ಕೃಷ್ಣಪ್ಪ ರೈತರ ಸಂಘರ ಅವರು ಕೂಡ ನಮಗೆ ಸಹಕರಿಸಿದರು. ಸೊ ಈ ಶ್ರೀಧರ್ ವರ್ತಕರು ಅವರು ಕೂಡ ಹೂವಿನ ವರ್ತಕರು ಸಂಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ನಮಗೆ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಂಥವರು. ಸೊ ಸಂಪೂರ್ಣ ಈ ಒಂದು ಸ್ಥಳದಲ್ಲಿ ನಮಗೆ ಸಹಕಾರ ಸಂಪೂರ್ಣ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು APMC ಅಧಿಕಾರಿಗಳು ಸಂಪೂರ್ಣವಾಗಿ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥವ್ರಿಗೆ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಸಂಪೂರ್ಣ ಒಂದು ವಂದನೆಗಳು. ನಮ್ಮ ಸಾರ್ವಜನಿಕರು ಕೂಡ ಸಂಪೂರ್ಣವಾಗಿ ಅವ್ರ ಕಡೆಯಿಂದ ಎಲ್ಲರೂ ಕೂಡ ನಮಗೆ ಸಹಕರಿಸಿದ್ದಾರೆ. ಸೊ ಇಂಥ ಕಾರ್ಯಕ್ರಮಗಳು ಪ್ರತಿ ತಿಂಗಳು ನಡಿಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಬೇಕು. ಇದು ಪ್ರತಿ ತಿಂಗಳು ಗೋಶಾಲೆಗಳಿಗೆ ಅಕ್ಷರ ದಾಸೋಹ ನಡೆಯುವಂಥ ಕ್ಷೇತ್ರಗಳಿಗೆ ಒಂದು ಸೇವೆ ಮಾಡುವ ಒಂದು ಪ್ರಾಮಾಣಿಕವಾಗಿ ನಡೆಯುವಂಥ ಕಾರ್ಯಕ್ರಮ. ಈ ಒಂದು ಸಂಕಲ್ಪ ಸೇವಾ ಕಾರ್ಯಕ್ರಮ ಗಣಪತಿ ದೇವಾಲಯದಲ್ಲಿ ವಿಜೃಂಭಣೆಯಿಂದ ನಡೆಯುವಂಥ ಆಗಿದೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ, ರೈತರು ಪ್ರತಿಯೊಬ್ಬರ ಒಂದು ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ಮೂಡಿಬಂದಿರುವಂಥ ಕಾರ್ಯಕ್ರಮ. ಒಂದು ವಿಚಾರ ಏನು ಅಂದರೆ, ಈ ಒಂದು ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಬೆನ್ನೆಲುಬುಗಳಾಗಿ ಇರುವಂಥವ್ರು. ಸೊ ಎಲ್ಲರಿಗೂ ನಾವು ಅಭಿನಂದಿಸುತ್ತಾ ಈ ಕಾರ್ಯಕ್ರಮನ ಚಾಲ್ತಿ ಮಾಡಿ ಒಂದು ನಗರ ಬೀದಿಗಳಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿ. ಸೊ ಸಂಪೂರ್ಣವಾಗಿ ಎಲ್ಲರೂ ಕೂಡ ಅವರೇ ಸ್ವಯಂ ಪ್ರೇರಿತವಾಗಿ ಸೇವೆ ಮಾಡೋರು, ಅವರವರ ಸ್ವಇಚ್ಛೆಯಿಂದ ಹಾಕಿರುವಂಥ ಕಾಣಿಕೆ. ಮತ್ತು ತಿರ್ಗಾ ನಮ್ಮ ಒಂದು APMC ಮಾರ್ಕೆಟ್ ಈ ಒಂದು ಧ್ವನಿವರ್ಧಕರಾಗಿ ನಮಗೆ ಪ್ರತಿ ತಿಂಗಳು ಸಹಕರಿಸುವಂತಹ ಅಂಜಲಿ ಮೈಕ್ ಸೆಟ್ ಅವರು ಕೂಡ ನಮಗೆ ಚಿಕ್ಕಬಳ್ಳಾಪುರ ಅವರು ಕೂಡ ನಮಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಮಹಿಳೆಯರು ನಮಗೆ ಸಂಪೂರ್ಣವಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೂ ಬೆಂಬಲವಾಗಿ ನಾವು ಸಪೋರ್ಟ್ ಮಾಡ್ತಾರೆ. ಇಂಥವ್ರಿಗೂ ಕೂಡ ನಾವು ಗೋಮಾತಾ ಸ್ವಾಮಿ ಆಶೀರ್ವಾದ ಸಿಗಲಿ ಅಂತ ಹೇಳಿ, ಮತ್ತು ರೇವಣಸಿದ್ದೇಶ್ವರನಾಥ ಆಶೀರ್ವಾದ ಸಿಗಲಿ ಅಂತ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಖ್ಯವಾಗಿ ನಾವು ಒಂದು ಪ್ರತಿ ತಿಂಗಳು ಹೋಗ್ಬೇಕಾದ್ರೆ ವರ್ತಕರಾಗಲಿ ಹಮಾಲಿಯವರಾಗಲಿ ಪ್ರತಿಯೊಬ್ಬರು ಕೂಡ ನಮಗೆ ವಾಲೆಂಟ್ರಿಯಾಗಿ ಬಂದು ಈ ಒಂದು ಮೂಟೆ ಸೇವೆ ಒಂದು ಗಾಡಿಗೆ ವ್ಯವಸ್ಥೆ ಮಾಡೋಕ್ಕೆ ಸಂಪೂರ್ಣವಾಗಿ ವಾಲೆಂಟ್ರಿಯಾಗಿ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಅವರ ಒಂದು ಸಹಕಾರ ನಮಗೆ ತುಂಬ ಪ್ರಾಮುಖ್ಯತೆ. ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ತುಂಬ ಪ್ರತಿ ತಿಂಗಳು ಹೊಸ ರೀತಿಯಲ್ಲಿ ಮೂಡಿಬಂದು ಯಶಸ್ವಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಸದಾ ಶ್ರೀ ಗೋಮಾತಾ ಸರ್ಕಲಲ್ಲಿ ಇರಲಿ ಅಂತೇಳಿ ಪ್ರಾರ್ಥಿಸೋಣ. ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳು ಈ ಕಾರ್ಯಕ್ರಮ ಗೋಶಾಲೆಗಳಿಗೆ ಅಕ್ಷರ ದಾಸೋಹ ನಡೆಯುವಂಥ ಕ್ಷೇತ್ರಗಳಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಗೋಮಾತಾ ಸರ್ಕಲ್ ವತಿಯಿಂದ ಪ್ರತಿ ತಿಂಗಳು ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ, ಗೋಶಾಲೆಗಳ ಒಂದು ಪರಿಚಯ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಶೈಕ್ಷಣಿಕ ವಿಚಾರವಾಗಿ ಮಕ್ಕಳು ಆಸಕ್ತಿ ಇರುವವರು ಶ್ರೀ ಗೋಮಾತಾ ಸರ್ಕಲ್ನ ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ನಮಸ್ಕಾರ. ಸರ್ಕಲ್ ವತಿಯಿಂದ ಪ್ರತಿ ತಿಂಗಳು ಗೋಶಾಲೆಗಳನ್ನು ತಿಳಿಸಿಕೊಳ್ಳುವ ಕಾರ್ಯಕ್ರಮ. ಈ ಸಲ ನಮ್ಮ ಓಂಕಾರ ಗೋಶಾಲೆಯನ್ನು ನಾವು ಆಯ್ಕೆ ಮಾಡಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಸಮಸ್ತ ನಾಡಿನ ಜನತೆ ಸಹಾಯ, ರೈತರು ಮತ್ತು ವರ್ತಕರು ಎಲ್ಲರ ಸಹಾಯದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಒಂದು ಸೇವೆನ ಇವತ್ತು ಶಿವಗಂಗೆಗೆ ಹೋಗ್ತಾ ಇದ್ದೀರಿ. ತಮಗೆ ಆಹ್ವಾನ ಮಾಡಿದರೆ ನೀವು ಎಲ್ಲೋ ಒತ್ತಡದಿಂದ ಬರಲಿಲ್ಲ, ತಮ್ಮ ಪರಿಚಯ ಹೇಳಿ.
ತಿಪ್ಪಿನಹಳ್ಳಿ ನಾರಾಯಣಸ್ವಾಮಿ ಅಂತ, ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ, ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು. ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಗೋಮಾತೆ ಸರ್ಕಲ್ಲು ಅಂತ ಏನು ಇವತ್ತು ಮಾಡಿದ್ದೀರಾ, ಗೋವುಗಳಿಗೆ ಇವತ್ತು ಮೂಗು ಪ್ರಾಣಿಗಳಿಗೆ ಮಾಡದಂಥದ್ದು ನನಗೆ ತುಂಬ ಸಂತೋಷದ ಕಾರಣ. ಇವತ್ತು ದೊಡ್ಡದಾಗಿ ಅದನ್ನು ಎಲ್ಲರೂ ನಾನೇ ಇವತ್ತು ಒಂದು ಸಮಾಜ ಸೇವೆ ಮಾಡ್ತೀನಿ ಅಂತಿಲ್ಲ, ಚಿಕ್ಕದಾಗಿ ಏನೋ ನಾನು ಸಮಾಜ ಸೇವೆ ಮಾಡ್ಬೋದು. ಎಲ್ಲ ಸಮಾಜ ಸೇವಕರಿಗೂ ನಾನು ಹೇಳೋದು ಇದನ್ನೇ, ಗೋವನ್ನು ಉಳಿಸ್ಬೇಕು, ಗೋವನ್ನು ಬೆಳೆಸಬೇಕು, ಗೋಶಾಲೆಗಳಿಗೆ ನಾವು ಆಗಾಗ ಭೇಟಿಯಾಗಬೇಕು. ಗೋಶಾಲೆಗಳಲ್ಲಿ ಆ ಕಷ್ಟ ಸುಖಗಳನ್ನ ನಾವು ಅವ್ರ ಜೊತೆ ಹಂಚ್ಕೊಬೇಕು. ಯಾಕೆ ಹಂಚ್ಕೊಬೇಕು ಅಂದರೆ ಅವು ಮೂಗು ಪ್ರಾಣಿಗಳು. ಇವತ್ತು ನಾವು ಬೆಳಿಗ್ಗೆ ಇದ್ರೆ ನಮಗೆ ಕಾಫಿ ಬೇಕು, ಅದರಿಂದ ಆಗುವಂಥ ಮೊಸರು ಬೇಕು, ಹಾಲು ಬೇಕು, ಉತ್ತುಗಾಲು ಬೇಕು, ನಾಗರಿಕಲ್ಗಾಲು ಬೇಕು, ಸಾಯೋವಾಗಾಲು ಬೇಕು, ಬದುಕುವಾಗಾಲು ಬೇಕು, ಊಟವಾಗಬೇಕು. ಅಂಥ ಗೋಶಾಲೆಗಳನ್ನ ನಾವು ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.